ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದವಾಗ ಅದರ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಗೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಲಾಗ್ನ. ಫಸ್ಟಿಗೆ ನಾನೇನು ಮಾಡಿದ್ದೀನಿ, ನಿಮ್ಮ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಲನ್ನು ಕಾಯಿಸ್ತಾಯಿದ್ದೀನಿ. ಪ್ಯಾಕೆಟ್ ಹಾಲನ್ನು ದೊಡ್ಡವ್ರಿಗೆ, ಆಮೇಲೆ ಆಕಳ ಹಾಲನ್ನು ಮಕ್ಕಳಿಗೆ ಅಂತ ಕಾಯಿಸಿಡ್ತಾಯಿದ್ದೀನಿ. ಇಲ್ಲಿ ನಾನು ನೀರು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೀರು ದೋಸೆ ಮಾಡೋದಕ್ಕೆ ಅಕ್ಕಿನ ಅಂದರೆ ಒಂದು 4 ಲೋಟ ಅಥವಾ 3 ಲೋಟನ ನಾನೇನು ಮಾಡಿದ್ದೀನಿ, ತೊಳೆದು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ಬೆಳಿಗ್ಗೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಏನಾಗುತ್ತೆ ಅಂದರೆ ಮಾರ್ನಿಂಗು ಸ್ವಲ್ಪ ಬ್ಯುಸಿ ಬಿಡ್ತೀನಲ್ವ, ಮಕ್ಕಳನ್ನು ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು. ಹಾಗಾಗಿ ಯಾವುದಾದ್ರೂ ಜಟ್ಪಟ್ ಅನ್ನೋವಂಥ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ಇದಕ್ಕೆ ನಾನು ಒಂದು ಕಡೆ ತೆಂಗಿನಕಾಯಿ ತುರಿನೂ ಹಾಕಿ ರುಬ್ಕೋತೀನಿ. ಫಸ್ಟ್ ಸ್ವಲ್ಪ ಹಾಕಿ ರುಬ್ಬಿಟ್ಟು ತೆಗೆದಿಟ್ಕೋತೀನಿ. ಆಮೇಲೆ ತೆಂಗಿನಕಾಯಿ ತುರಿನ ನೆಕ್ಸ್ಟ್ ಕೊನೆ ರುಬ್ಬೋ ಟೈಮ್ನಲ್ಲಿ, ಮಿಕ್ಸಿ ಮಾಡೋ ಟೈಮಲ್ಲಿ ಹಾಕ್ಕೊಂಡು ರುಬ್ಕೋತೀನಿ. ಆಮೇಲೆ ಈ ಥರ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋತೀನಿ. ಈ ಥರ ತೆಳ್ಳಗಾಗಿ ಅಡ್ಜಸ್ಟ್ ಮಾಡ್ಕೋತೀನಿ. ಯಾಕಂದರೆ ಜಾಸ್ತಿ ದಪ್ಪ ಇದ್ದರೆ ತೆಳ್ಳಗೆ ದೋಸೆ ಬರೋದಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಕೈ ಮೇಲೆ ಹಾಕಿದರೆ ಅದು ನೀಟಾಗಿ ಕೆಳಗಡೆ ಜಾರಬೇಕು. ಆಮೇಲೆ ಸ್ವಲ್ಪ ಅದರದ್ದು ವೈಟ್ ಅಂಶ ಕೈಗಿದ್ದರೆ ಮಾತ್ರ ಅದು ನೀಟಾಗಿ ದೋಸೆ ಬರುತ್ತೆ ಅಂತ ಅರ್ಥ. ಆಮೇಲೆ ಹಿಟ್ಟೆಲ್ಲ ರುಬ್ಬಾದ್ಮೇಲೆ ಒಂದು ಸಾರಿ ಕಿಚನ್ ಟಾಪ್ನೆಲ್ಲ ನಾನು ಒರೆಸಿಟ್ಕೋತಾಯಿದ್ದೀನಿ. ಇದು ಎಷ್ಟು ಸಾರಿ ಮಾಡಿದ್ರೂ ಅದು ವಾಪಸ್ ಅದೇ ಬಂದುಬಿಡುತ್ತೆ. ಯಾಕಂದರೆ ಕೆಲಸಗಳು ನಡೀತಾನೆ ಇರುತ್ತಲ್ಲ ಅಡುಗೆ ಕೋಣೆಗೆ. ಕೆಲಸ ಮುಗೀತು ಅಂತ ಅನಿಸೋದೇ ಇಲ್ಲ. ಮಾರ್ನಿಂಗ್ ಬೆಳಗ್ಗೆ ಶುರು ಆದರೆ ಸಂಜೆ ನೈಟ್ವರೆಗೂ 12 ಗಂಟೆ ತನಕ ನಡೀತಾನೇ ಇರುತ್ತೆ. ಆದರೆ ಮಧ್ಯೆ ಮಧ್ಯೆ ನಾನೇನು ಮಾಡ್ತೀನಿ, ಮಕ್ಕಳನ್ನ ಕರ್ಕೊಂಡು ಮಾಡಿ ಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರಿಗೆ ಆಟ ಆಡೋದಕ್ಕೆಲ್ಲ ಬಿಟ್ಬಿಡ್ತೀನಿ, ಚಿಕ್ಕ ಮಗನ್ನ. ದೊಡ್ಡವಳನ್ನಂತೂ ಬೆಳಿಗ್ಗೆನೇ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟಿರ್ತೀನಲ್ವ. ಅವಳದ್ದೇನು ರೆಸ್ಪಾನ್ಸಿಬಿಲಿಟಿ ನನಗೆ ಇವಾಗ ಸದ್ಯಕ್ಕೆ ಜಾಸ್ತಿ ಇಲ್ಲ. ಬೆಳಗ್ಗೆನೇ ಅಷ್ಟೇ ಅವಳನ್ನು ರೆಡಿ ಮಾಡೋದು, ತಿಂಡಿ ಮಾಡೋದು, ಸ್ಕೂಲಿಗೆ ಬಿಡೋದು ಇಷ್ಟೇ ಇರುತ್ತೆ. ಆಮೇಲೆ ಅವಳು ಸ್ಕೂಲಿಗೆ ಬಂದ ತಕ್ಷಣ ಏನಾದರೂ ಇರುತ್ತೆ, ಬಿಟ್ಟರೆ ಅಲ್ಲಿವರೆಗೂ ಸ್ವಲ್ಪ ಫ್ರೀ ಅವಳ ವಿಷಯದಲ್ಲಿ. ಆದರೆ ಮಗನ ವಿಷಯದಲ್ಲಿ ಮಾತ್ರ ನೋಡಿ, ಈ ಥರ ನೀಟಾಗಿ ತೆಳ್ಳಗಿನ ದೋಸೆ ರೆಡಿಯಾಗಿದೆ. ಆಮೇಲೆ ನಾನು ಅದಕ್ಕೆ ಇವಾಗ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿಂತೀನಿ. ನನಗೆ ನೀರು ದೋಸೆಗೆ ಬೆಲ್ಲ ತುಪ್ಪ ಇಷ್ಟ ಆಗುತ್ತೆ. ಉಳಿದವರಿಗೆಲ್ಲ ಮನೇಲಿ ಚಟ್ನಿ ರುಬ್ತೀವಿ, ಅದು ಆಮೇಲೆ ಮಾಡ್ಕೋತೀವಿ. ಫಸ್ಟ್ ಬೆಳಗ್ಗೆನೇ ತಾನು ಮಾಡಲ್ಲ ನಾನು. ಯಾಕಂದರೆ ಮಗಳನ್ನ ಸ್ಕೂಲಿಗೆ ಬಿಡೋದು ನನಗೆ ಫಸ್ಟು ಪ್ರಿಫರೆನ್ಸು. ಹಾಗಾಗಿ ಅವಳಿಗೇನು ಬೇಕೋ ಅದನ್ನು ಫಸ್ಟ್ ಮಾಡ್ಕೊಬಿಡ್ತೀನಿ. ನನಗೆ ಈ ಥರ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದು ನೀರು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಉಳಿದ ಕೆಲಸನೆಲ್ಲ ಮಾಡ್ಕೊಬಿಡ್ತೀನಿ. ಅವಳನ್ನು ಸ್ನಾನಕ್ಕೆ ಕಳಿಸಿ ರೆಡಿ ಆಗೋದಕ್ಕೆ ಹೇಳ್ಬಿಟ್ಟು, ನೀರೇನಾದರೂ ತರೋದಿದ್ರೆ ನಾವು ಬಾವಿಯಿಂದನೇ ತೆಗಿತೀವಿ ಕುಡಿಯೋ ನೀರನ್ನು. ಆಮೇಲೆ ಬಳಸೋದಕ್ಕೆಲ್ಲ ಅಂತ ನಾವು ಬೇರೆ ಮಷೀನ್ನ ಹಾಕೋತೀವಿ. ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ ನಮಗೆ ನೀರು ಬಳಸೋದಕ್ಕೆ. ಹಾಗಾಗಿ ಒಂದು 4 ಕೊಡ ನೀರನ್ನು ತೊಗೊಂಡು ಹೋಗಿ ಇಟ್ಬಿಡ್ತೀನಿ ಬೆಳಗ್ಗೆನೇ. ಮಧ್ಯೆ ಆ ಕೆಲಸ ಇರಬಾರ್ದು ಅಂತ. ಈ ಕಡೆ ಸಿಕ್ಕಾಪಟ್ಟೆ ಮಳೆ, ಹಾಗಾಗಿ ಪವರ್ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇರುತ್ತೆ. ಆಮೇಲೆ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ವರಾಂಡ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಮಳೆ ಬಂದು. ಹಾಗಾಗಿ ಅದನ್ನು ಜಾಸ್ತಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಮೇಲುಗಡೆ ಕಸನ ಅಷ್ಟೇ ತೆಗೆದುಬಿಡ್ತೀನಿ. ಯಾಕಂದರೆ ಅದನ್ನು ಎಷ್ಟೇ ನೀಟ್ ಮಾಡಿದ್ರೂ ಅಷ್ಟೇ, ಇನ್ನೊಂದು ಮಳೆಗಾಲ ಮುಗಿಯೋವರೆಗೂ ಇದೇ ಥರ ಇರುತ್ತೆ.
ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದರೆ ನೈಟೆಲ್ಲ ಮಳೆ ಬಂದಿರುತ್ತೆ, ಆಮೇಲೆ ಗಾಳಿನೂ ಸಿಕ್ಕಾಪಟ್ಟೆ ಇರುತ್ತೆ ಈ ಕಡೆ. ಹಾಗಾಗಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡಲೇಬೇಕು. ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾಯಿದ್ದೀನಿ.